ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನಂದೀಶ್ ಮಂಡ್ಯ. ತುಂಬ ದಿವಸಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಸ್ವಾವಲಂಬಿ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷವಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಒಂದು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಅಂತ ನಿಮಗೆ ಹಿಂದೆಯೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ. ಅದು ತ್ರೈಮಾಸಿಕ ಸಭೆ ಚಿಕ್ಕಮಗಳೂರಲ್ಲಿದೆ ಅಂತ ಹೇಳಿದ್ದೆ. ಆ ತ್ರೈಮಾಸಿಕ ಸಭೆ ಕಳೆದ ತಿಂಗಳು 20ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ನಡೆಯಿತು. ಆ ಸಭೆಯಲ್ಲಿ ನಾವು ಒಂದಷ್ಟು ಚರ್ಚೆಗಳನ್ನು ಹಾಕ್ಕೊಂಡಿದ್ವಿ. ಹೇಗೆ ಕರ್ನಾಟಕದಲ್ಲಿ ವಿಕಲಚೇತನ ಸಮಸ್ಯೆಗಳನ್ನು ಗುರುತಿಸಬೇಕು, ಹೇಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಸರ್ಕಾರದ ಜೊತೆ ಹೇಗೆ ಒಡನಾಟವನ್ನು ಇಟ್ಕೋಬೇಕು, ಅವ್ರ ಹತ್ರ ನಾವು ಹಿಂಗೆ ನಮ್ಮ ಸಮಸ್ಯೆಗಳನ್ನು ಅವರಿಗೆ ಮನಮುಟ್ಟುವಂತೆ ಹೇಳಬೇಕು, ನಮ್ಮ ಸಮಸ್ಯೆಗಳು ಏನೇನಿದೆ ಅಂತೆಲ್ಲ ನಾವು ಸಾಕಷ್ಟು ಹಲವಾರು ಚರ್ಚೆಗಳನ್ನು ಮಾಡಿದ್ವಿ. ಉದಾಹರಣೆಗೆ ನಿಮ್ಗೆ ಹೇಳ್ಕೋಬೇಕು ಅಂದರೆ ನಮ್ಮ ರಾಜಕೀಯ ಮೀಸಲಾತಿ ಬಗ್ಗೆ ವಿಕಲಚೇತನರು ಮತ್ತು ನಮ್ಮ ಈಗ ಆಲ್ರೆಡಿ 2016 ನೂತನ ಕಾಯ್ದೆ ಇಂಪ್ಲಿಮೆಂಟೇಷನ್, ಅಂದರೆ ಆ ಕಾಯ್ದೆಯನ್ನು ಅನುಷ್ಠಾನ ತರುವಲ್ಲಿ ಎಲ್ಲೆಲ್ಲಿ ಯಾವ ಸರ್ಕಾರ ಹೆಂಗೆ ಎಷ್ಟೆಷ್ಟು ಮಟ್ಟಿಗೆ ಯಾವ್ಯಾವ ಇಲಾಖೆಯಲ್ಲಿ ಜಾರಿ ತಂದಿದ್ದಾರೆ, ಎಷ್ಟು ಪರ್ಸೆಂಟೇಜ್ ತಂದಿದ್ದಾರೆ, ಹೇಗೆ ಅದನ್ನು ನಿರ್ವಹಿಸ್ತಾ ಇದ್ದಾರೆ, ಅಲ್ಲಿ ಬರುವಂಥ ಒಂದು ರಿಸರ್ವೇಷನ್ ಫಂಡನ್ನು ಹೇಗೆ ಉಪಯೋಗ ಅಲೋಕೇಟ್ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ವಿಕಲಚೇತನ ಮುಟ್ಟಿಸ್ತಾ ಇದ್ದಾರೆ, ಯಾಕೆ ಮುಟ್ಟಿಸ್ತಾ ಇರೋದು ಕಾರಣ ಏನು, ಅವ್ರಿಗೆ ಅರಿವಿಲ್ಲ, ಅವೇರ್ನೆಸ್ ಇಲ್ಲ, ಹೇಗೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹಲವಾರು ಚರ್ಚೆಗಳು ನಡೆದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಂಥ ಪ್ರತಿನಿಧಿಗಳು ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವ್ರವ್ರದ್ದೇ ಆದಂಥ ಒಂದು ಅಭಿಪ್ರಾಯಗಳು, ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಆ ಅನಿಸಿಕೆಗಳೆಲ್ಲ ನಾವು ಒಂದು ಚರ್ಚೆ ಮಾಡಿ ಒಂದು ಸಂಗ್ರಹಿಸಿದ್ದೀವಿ. ಆ ಸಂಗ್ರಹಿಸಿ ಯಾವುದು ಸೂಕ್ತ, ಯಾವ ದಾರಿಯಲ್ಲಿ ಹೋಗ್ಬೇಕು ನಾವು ಅಂತ ತಿಳ್ಕೊಳ್ತಾ, ಮತ್ತು ಈಗ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾದಂಥ ಮೇಯ್ನಾಗಿರುವಂಥ ಮುಖ್ಯವಾಗಿ ತರುವಂತಹ ಒಂದು ವಿಕಲಚೇತನ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ, ಮೊದಲಿಗೆ ಅವರ ಒಂದು ಮಾಸಾಸನ ಇರ್ಬೋದು, ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಇದಿರ್ಬೋದು, ಅಥವಾ ಮೀಸಲಾತಿ ಇರ್ಬೋದು, ಈ ಥರ ಸುಮಾರು ಚರ್ಚೆಗಳನ್ನು ನಾವು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಈಗ ಆಲ್ರೆಡಿ ಸರ್ಕಾರ ಗಮನ ತರೋಕ್ಕೆ ಮಾತಾಡಿದ್ದೀವಿ. ಈ ಒಂದು ಮೀಟಿಂಗ್ನಲ್ಲಿ ವಿಶೇಷತೆ ಏನಂದರೆ, ಕಾನೂನು ಸಚಿವರ ಜೊತೆ ಮತ್ತು ನಮ್ಮ ಇಲಾಖೆ ಸಚಿವರ ಜೊತೆ ನಾವು 2 ಮೀಟಿಂಗ್ನನ್ನು ಫಿಕ್ಸ್ ಮಾಡೋದಕ್ಕೆ ಈಗ ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ಆ ಇಲಾಖೆ ಮಿನಿಸ್ಟ್ರು ಮತ್ತು ನಮ್ಮ ಕಾನೂನು ಸಚಿವರು, ರಾಜ್ಯದ ಕಾನೂನು ಸಚಿವರ ಹತ್ರ ಮಾತಾಡಿ ಹೇಗೆ ನಮ್ಮ ವಿಕಲಚೇತನ ಕಾಯ್ದೆ ಬಗ್ಗೆ ಒಂದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಏನೆಲ್ಲ ಸ್ಟೆಪ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅವ್ರ ಹತ್ರ ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಈಗಾಗಲೇ ಸಿಗುವಾಗ ಆಗುತ್ತೆ. ಇನ್ನೂ ಹಲವಾರು ಸಮಸ್ಯೆಗಳು ಅಂದರೆ ಜಿಲ್ಲಾವಾರು ಸಂಘಟನೆಗಳು ಸ್ವಲ್ಪ ಕಡಿಮೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ನಮಗೆ ನೆಟ್ವರ್ಕ್ ಸಿಕ್ಕಿಲ್ಲ. ಅಂಥ ಜಿಲ್ಲೆಗಳು ಸುಮಾರು ಜಿಲ್ಲೆಗಳಿವೆ. ಅದರಲ್ಲಿ ಮಲೆನಾಡಿಗೆ ಸಂಬಂಧಪಟ್ಟಂಗೆ ಒಂದು ಮಂಗಳೂರು, ಉಡುಪಿ, ಕಾರವಾರ, ಮಡಿಕೇರಿ ಮತ್ತು ಶಿವಮೊಗ್ಗ, ಈ ಥರ ಮಂಗಳೂರು ಈ ಥರ ಜಿಲ್ಲೆಗಳಲ್ಲಿ ನಮಗೆ ಸಂಪರ್ಕಗಳಿಲ್ಲ. ಹಾಗಾಗಿ ಅಲ್ಲಿ ಹೇಗೆ ಸಂಪರ್ಕವನ್ನು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಅಕ್ಕಪಕ್ಕ ಇರುವಂಥ ನಮ್ಮ ಜಿಲ್ಲಾ ಪ್ರತಿನಿಧಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಜೊತೆಗೆ ನಾವು ಕೂಡ ರಾಜ್ಯ ಸಂಯೋಜಕರು ಹೋಗಿ ಅಲ್ಲಿ ಸಂಪರ್ಕ ತೆಗೆದು ಒಳ್ಳೆಯ ಒಕ್ಕೂಟವನ್ನು ಮಾಡಿ ಈಗ ಆಲ್ರೆಡಿ ಇರುವಂಥ ಸಂಘಟನೆಗಳನ್ನು, ಅಂದರೆ ಜಿಲ್ಲಾ ಒಕ್ಕೂಟದಲ್ಲಿ ಇರುವಂಥ ಕರೋ ಸಂಘಟನೆಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಹೇಗೆ ಅವನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಕೂಡ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಷ್ಟೆಲ್ಲ ಚರ್ಚೆಗಳು ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ 3 ತಿಂಗಳಲ್ಲಿ ಇನ್ನೊಂದು ಸಭೆಯನ್ನು ಕರಿತೀವಿ. ಅದು ಬಂದು ಚಾಮರಾಜನಗರದಲ್ಲಿ ನಡೆಯುತ್ತೆ. ದಯವಿಟ್ಟು ನಿಮ್ಮಲ್ಲಿ ಯಾರು ಆಸಕ್ತಿ ಇರುವಂತಹ, ನಾನು ಯಾವುದು ಜಿಲ್ಲೆಗಳು ಹೇಳಿದೆ ಆ ಜಿಲ್ಲೆಗಳಲ್ಲಿ ಯಾರು ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ 3 ತಿಂಗಳಿಗೆ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಕೆಲವೊಂದು ಯೋಜನೆಗಳನ್ನು ಹೇಗೆ ನಾವು ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಜವಾಬ್ದಾರಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಕೊಟ್ಟಿದ್ದೀವಿ ಎಕ್ಸಿಕ್ಯೂಟಿವ್ಗೆ, ನಮ್ಮ ರಾಜ್ಯ ಪ್ರತಿನಿಧಿಗಳಿಗೆ. ಅವರು ಹೋಗಿ ಅದೇ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಕೂಡ ತಿಳಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಚರ್ಚೆ ಮಾಡಿ ಇವತ್ತಿಗೆ ನಾವು ಒಂದು ಹಂತಕ್ಕೆ ತಂದು ನಿಲ್ತಿದ್ದೀವಿ. ಇನ್ನು ಈ ರಾಜ್ಯ ಸಂಘಟನೆಯನ್ನು ನಾವು ಅಂಗವಿಕಲರ ಬೆನ್ನೆಲುಬಾಗಿ ತೊಗೊಂಡೋಗ್ಬೇಕು ಅನ್ನೋದು ಮುಖ್ಯವಾಗಿ ತಿಳಿಸ್ತಾ, ಈ ಒಂದು ವಿಡಿಯೋವನ್ನು, ಈ ಎಲ್ಲ ವಿಷಯವನ್ನು ನಾವು ಚರ್ಚೆ ಮಾಡೋಕ್ಕಿಲ್ಲ. ಮುಂದಿನ ನಡೆ ಅಂದರೆ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ನಡೆ ಏನಿದೆ, ಮುಂದೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತದೆ ಅಂತ ನಿಮಗೆ ನಾನು ತಿಳಿಸ್ತಾ ಒಂದೊಂದೇ ವಿಡಿಯೋದಲ್ಲಿ ಹೋಗ್ತಾ ಇರ್ತೀನಿ. ಯಾಕೆಂದರೆ ಪದೇ ಇದೇ ವಿಡಿಯೋ ಅಂತಲ್ಲ, ಎಲ್ಲ ವಿಡಿಯೋಗಳನ್ನ ಹಾಕ್ತೀವಿ. ನೀವು ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ನೋಡೋದು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ. ಏಕೆಂದರೆ ಈ ಚಾನಲ್ ಎಷ್ಟು ಜನ ವಿಕಲಚೇತನ ನೋಡ್ತಾರೋ ಅಷ್ಟು ಅನುಕೂಲ ಆಗುತ್ತೆ ವಿಕಲಚೇತನರಿಗೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ತಮ್ಮೆಲ್ಲರಿಗೂ ಹೊಂದಿಸ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.